ಎವ್ರಿವಾನ್, ವೆಲ್ಕಮ್ ಟು ರೇಖಾ ಪ್ರಕಾಶ್ ಮನೆ ಊಟ. ಇವತ್ತು ಹೆಸರು ಕಾಳಿನ ದೋಸೆ ಮಾಡೋದನ್ನ ಹೇಗೆ ಅಂತ ನೋಡೋಣ. ಇದನ್ನು ಪೆಸರಟ್ಟು ಅಂತಲೂ ಕರೀತಾರೆ, ಎಷ್ಟೊಂದು ಜನಕ್ಕೆ ಗೊತ್ತಿರುತ್ತೆ. ಫಸ್ಟು 1 ಗ್ಲಾಸ್ ಹೆಸರು ಕಾಳು ಮತ್ತು 3 ಟೇಬಲ್ ಸ್ಪೂನ್ ಅಕ್ಕಿನ ರಾತ್ರಿನೇ ನೆನೆಸಿಟ್ಟಿರಬೇಕು. ನಾನಿವಾಗಿಲ್ಲಿ ತೊಗೊಂಡಿರೋದು ರಾತ್ರಿನೇ ನೆನೆಸಿಟ್ಟಿರೋಂಥ ಹೆಸರು ಕಾಳು, 3 ಟೇಬಲ್ ಸ್ಪೂನ್ ಅಕ್ಕಿ ಮತ್ತು 2 ಹಸಿರು ಮೆಣಸಿಕಾಯಿ, ಸ್ವಲ್ಪ ಶುಂಠಿ, ಜೀರಿಗೆ, ಸ್ವಲ್ಪ ಕರಿಬೇವಿನ ಸೊಪ್ಪು, ಉಪ್ಪು ಮತ್ತು ಸ್ವಲ್ಪ ಸಕ್ಕರೆ ತೊಗೊಂಡಿದ್ದೀನಿ. ಇವಾಗ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ. ಅದಕ್ಕೆ ಅದೆಲ್ಲನೂ ಹಾಕಿ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು, ಗ್ರೈಂಡ್ ಮಾಡ್ಕೋಬೇಕು. ನೋಡ್ತಾ ಇದ್ದೀರಾ, ಹೆಸರು ಕಾಳು, ಸ್ವಲ್ಪ ಉಪ್ಪು, ರುಚಿಗೆ ತಕ್ಕಷ್ಟು ಹಾಕ್ಕೊಳ್ಳಿ, ನಿಮ್ಗೆ ಹೇಗೆ ಬೇಕೋ ಹಾಗೆ, ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪು, ಜೊತೆಗೆ 1 ಇಂಚ್ ಶುಂಠಿ, ಹಸಿರು ಮೆಣಸಿನ್ಕಾಯಿ, ಅದ್ರ ಜೊತೆಗೆ ಅಕ್ಕಿ, ನೆನೆಸಿಟ್ಟಿರೋಂಥ ಅಕ್ಕಿನ ಹಾಕ್ಕೋಬೇಕು. ರಾತ್ರಿನೇ ನೆನೆಸಿಟ್ಟಿದ್ದೆ ನಾನು ಅಕ್ಕಿ ಮತ್ತು ಕಾಳೆಲ್ಲನೂ. ಮತ್ತು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಅದ್ರ ಜೊತೆಗೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ನಾನು ಬಂದಮೇಲೆ ತೋರಿಸ್ತಾ ಇದ್ದೀನಿ ಹೇಗೆ ರುಬ್ಕೋಬೇಕು ಅಂತ. ಆ್ಯಕ್ಚುಲಿ ನುಣ್ಣಗೆ ರುಬ್ಬಿದ್ದೀನಿ ನಾನು. ಇವಾಗ ಇದನ್ನು ನಾನು ಒಂದು ಸ್ಟೀಲ್ ಪಾತ್ರೆಗೆ ಹಾಕೋತಾ ಇದ್ದೀನಿ. ಹಾಕ್ಕೊಂಡು ಜಾರಲ್ಲಿ ಸ್ವಲ್ಪ ಹಾಗೆ ಉಳ್ಕೊಂಡಿರುತ್ತೆ, ಅದು ದೋಸೆ ಬ್ಯಾಟರ್ ಏನಿರುತ್ತೆ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೇ ಸೇರಿಸ್ಕೋಬೇಕು. ಯಾಕಂದರೆ ನಾವು ಅದನ್ನು ದೋಸೆ ಬ್ಯಾಟರ್ ಕನ್ಸಿಸ್ಟೆನ್ಸಿಗೆ ತರಬೇಕಲ್ವ, ಅದಕ್ಕೆ. ಸೊ ಅದನ್ನು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಎತ್ತಿಡ್ತೀನಿ. 10 ನಿಮಿಷ ಏನಕ್ಕೆ ಎತ್ತಿಡ್ತೀನಿ ಅಂದರೆ ಇದಕ್ಕೆ ಚಟ್ನಿ ಮಾಡ್ಕೋಬೇಕಲ್ವ, ಅದು ಚಟ್ನಿ ಮಾಡೋವರೆಗೂ ಈ ಬ್ಯಾಟರ್ನ ಸ್ವಲ್ಪ ರೆಸ್ಟಲ್ಲಿ ಇಡಬೇಕು. ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಒಂದು 10 ನಿಮಿಷ ರೆಸ್ಟಲ್ಲಿ ಇಡಿ ಇದನ್ನು. ಅದಾದಮೇಲೆ ಬನ್ನಿ, ಇದಕ್ಕೆ ಚಟ್ನಿ, ಕಾಯಿ ಚಟ್ನಿ ತುಂಬ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಅದನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇಲ್ಲಿ ನಾನು ಸ್ವಲ್ಪ ಕಾಯಿ, ಮೆಣಸು, ಜೀರಿಗೆ, ಉಪ್ಪು, ಹುಣಸೆಹಣ್ಣು ಮತ್ತು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. ಜೊತೆಗೆ ಹುರಿದಿರುವಂಥ ಕಡಲೆ ಬೀಜ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪು ಮತ್ತು ಕರಿಬೇವಿನ ಸೊಪ್ಪು, ಇಷ್ಟನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡ್ರೆ ಆಯಿತು. ಒಳ್ಳೆ ಕಾಯಿ ಚಟ್ನಿ ರೆಡಿ ಆಗುತ್ತೆ ಪೆಸರಟ್ಟಿಗೆ, ಹಸಿರು ಕಾಳು ದೋಸೆ ಅಂತಲೂ ಕರಿಬೋದು. ಸೊ ಆ್ಯಕ್ಚುಲಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್, ಅದಕ್ಕೂ ಇದಕ್ಕೂ ಕಾಂಬಿನೇಷನ್ನು. ನಾನಿಲ್ಲಿ ಎಲ್ಲನೂ ಒಟ್ಟಿಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೋತೀನಿ. ಇದನ್ನು ತೀರಾ ನುಣ್ಣಗೆ ರುಬ್ಕೋಬೇಡಿ, ಚಟ್ನಿ ಯಾವಾಗಲೂ ಸ್ವಲ್ಪ ತರ್ತರಿಯಾಗೆ ರುಬ್ಕೊಳ್ಳಿ, ಚೆನ್ನಾಗಿರುತ್ತೆ. ತೋರಿಸ್ತಿದ್ದೀನಲ್ವ ಹೀಗೆ. ಅದಾದಮೇಲೆ ನಾನು ದೋಸೆ ತವನ ಕಾಯಕ್ಕಿಟ್ಟಿದ್ದೆ. ನೋಡಿ, ಬ್ಯಾಟರ್ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಎಷ್ಟು ಚೆನ್ನಾಗಾಗಿದೆ ದೋಸೆ ಬ್ಯಾಟರ್ ಅದು ಅಂತ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಕಾಯ್ದಿರುವಂಥ ದೋಸೆ ತವ ಮೇಲೆ ನಾನು ಒಂದು ದೋಸೆನ ಹಾಕಿ ತೋರಿಸ್ತೀನಿ ನೋಡಿ. ಹೆಸ್ರು ಕಾಳಿನ ದೋಸೆ ನಿಜವಾಗ್ಲೂ ತುಂಬ ಹೆಲ್ತಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು. ಇನ್ಫ್ಯಾಕ್ಟ್ ಹೆಸ್ರು ಕಾಳು ಎಷ್ಟೊಂದು ಇವಾಗ ತುಂಬ ಹೀಟೆಲ್ಲ ಆಗಿರೋರಿಗೆ ತಂಪು ಮತ್ತು ಆರೋಗ್ಯಕ್ಕೆ ತುಂಬ ಒಳ್ಳೆ ಹೆಲ್ತ್ ಬೆನಿಫಿಟ್ಸ್ ಇದೆ. ಈ ಥರ ಒಂದು ಸಲ ಮಾಡ್ಕೊಳೋದ್ರಿಂದ ನಮಗೆ ಅಕ್ಕಿ ದೋಸೆ ತಿನ್ನೋದಕ್ಕಿಂತ ಇದು ಇನ್ನೂ ಟೇಸ್ಟಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, ನಾನಿಲ್ಲಿ ದೋಸೆ ಹಾಕಾದ್ಮೇಲೆ ಸ್ವಲ್ಪ ಆಯಿಲ್ನ ಹಾಕಿದ್ದೀನಿ ಮೇಲ್ಗಡೆ. ನೋಡಿ, ಚೆನ್ನಾಗಿ ಬೆಂದು ಸ್ವಲ್ಪ ಅದು ತಳ ಎಲ್ಲ ಕಲರ್ ಚೇಂಜ್ ಆಗೋದು ನಮಗೆ ಗೊತ್ತಾಗುತ್ತೆ. ಆವಾಗ ಈ ಥರ ಮೊಗ್ಚಾಕೋಬೇಕು ದೋಸೆನ. ಹಾಗೆ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ನಾನು ಯೂಸ್ ಮಾಡಿರೋದು ದೋಸೆ ಹಾಕೋಕ್ಕೆ ನಾನ್ ಸ್ಟಿಕ್ ತವ. ಸೊ ನಾನ್ ಸ್ಟಿಕ್ ತವ ಯೂಸ್ ಮಾಡೋದ್ರಿಂದ, ನೀವು ನಾನ್ ಸ್ಟಿಕ್ ತವ ಯೂಸ್ ಮಾಡಿ ಬೇಡ ಅಂತ ಅಲ್ಲ. ಇನ್ ಕೇಸ್ ನೀವು ನಾನ್ ಸ್ಟಿಕ್ ತವ ಅಥವಾ ನಾನ್ ಸ್ಟಿಕ್ ಪ್ಯಾನ್ಗಳು, ಫ್ರೈಯಿಂಗ್ ಪ್ಯಾನ್ ಎಲ್ಲ ಯೂಸ್ ಮಾಡ್ತಿದ್ದೀರಾ ಅಂತ ಅಂದರೆ ದಯವಿಟ್ಟು ನೀವು ಮರದ ಸ್ಪೂನ್ಗಳನ್ನ ಯೂಸ್ ಮಾಡಿ. ಯಾವುದೇ ಕಾರಣಕ್ಕೂ ಸ್ಟೀಲ್ ಸ್ಪೂನ್ ಯೂಸ್ ಮಾಡಬೇಡಿ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ಇಲ್ಲಿ ಆ್ಯಕ್ಚುಲಿ ನಾನು ದೋಸೆನ ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡೂ ನೀಟಾಗಿ ಬೇಯಿಸ್ಕೊಂಡೆ. ಸೊ ನೋಡಿ, ದೋಸೆ ಈಗ ಬಂದಿದೆ, ತುಂಬ ಚೆನ್ನಾಗಿತ್ತು ಆಯಿತಾ. ಸೊ ನಾನಿಲ್ಲಿ ಅದೇ ಬ್ಯಾಟರಲ್ಲಿ ಸೆಟ್ ದೋಸೆ ಥರನೂ ಹಾಕಿ ತೋರಿಸ್ತಿದ್ದೀನಿ. ಸೊ ಎರಡೂ ಥರ ತೋರಿಸೋಣ ಅಂತ ಹೇಳ್ಬಿಟ್ಟೇ ನಾನು ಹಾಕ್ತಾಯಿದ್ದೀನಿ ನೋಡಿ. ಇದನ್ನು ನಾನು ಸೆಟ್ ದೋಸೆ ಥರ ಸ್ವಲ್ಪ ಚಿಕ್ಕದಾಗಿ ಹಾಕ್ಕೊಂಡು ಮೇಲೆ ಕೊತ್ತಂಬರಿ ಸೊಪ್ಪು, ಕ್ಯಾರೆಟು, ಆನಿಯನ್ನು ಮತ್ತು ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ನೋಡ್ತಾ ಇದ್ದೀರಾ, ಇಲ್ಲಿ ನೋಡೋಕ್ಕೇ ದೋಸೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ. ನಾನು ಎರಡೂ ಥರನೂ ಹಾಕಿ ತೋರಿಸ್ತಾ ಇದ್ದೀನಿ ನಿಮಗೆ ನಾರ್ಮಲ್ ದೋಸೆ ಬೇಕಾದ್ರೂ ಹಾಕ್ಕೋಬೋದು, ಮತ್ತು ಈ ಥರ ಸೆಟ್ ದೋಸೆ ಬೇಕಂದ್ರೂ ಹಾಕ್ಕೋಬೋದು. ಸೊ ಇದು ಒಂದು ಸೈಡ್ ಬೆಂದ ಮೇಲೆ ನಾನು ಫ್ಲಿಪ್ ಮಾಡಿಕೊಂಡು ಇನ್ನೊಂದು ಸೈಡು ಬೇಯಿಸ್ಕೊತೀನಿ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್, ಈ ಪೆಸರಟ್ಟು ಅಥವಾ ಹೆಸರು ಕಾಳಿನ ದೋಸೆ ಏನು ಹೇಳ್ತೀವಲ್ಲ, ಕಾಯಿ ಚಟ್ನಿ ಜೊತೆ ಅಂತೂ ಒಳ್ಳೆ ಕಾಂಬಿನೇಷನ್ನು. ಎಷ್ಟು ಚೆನ್ನಾಗಿತ್ತು ಅಂತೀರ ಟೇಸ್ಟು. ನೋಡಿ, ನಾನು ಎರಡೂ ಸೈಡು ಬೇಯಿಸ್ಕೊಂಡ್ಮೇಲೆ ಇನ್ನೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ.
ತುಂಬ ಒಳ್ಳೆ ಕಾಂಬಿನೇಷನ್ನು ಕಾಯಿ ಚಟ್ನಿ ಜೊತೆ. ಯು ಮಸ್ಟ್ ಟ್ರೈ ದಿಸ್ ಆಯಿತಾ. ಯಾರೆಲ್ಲ ಈ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ರೆಸಿಪಿನ ನೀವು ಒಂದು ಸಲ ಟ್ರೈ ಮಾಡಿ, ಖಂಡಿತ ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಸೋ ಮಚ್.